ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ರಾಜ್ಯ ಸರ್ಕಾರ ಎನ್ನುವಂಥ ಅಧ್ಯಾಯದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂತಹ ಮುಖ್ಯಮಂತ್ರಿಗಳ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಬಹಳಷ್ಟು ಮುಖ್ಯ ಆಗಿರುತ್ತೆ. ಹೇಗೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಒಂದು ಪಾತ್ರ ಮುಖ್ಯವೋ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೂ ಅಷ್ಟೇ ಮುಖ್ಯವಾಗಿರುತ್ತದೆ. ಈ ಮುಖ್ಯಮಂತ್ರಿಯು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಯಾಕೆಂದರೆ ರಾಜ್ಯ ಸರ್ಕಾರದ ಸಂಪೂರ್ಣ ಕಾರ್ಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬಹುತೇಕವಾಗಿ ಇವರ ಒಂದು ನೇತೃತ್ವದಲ್ಲಾಗಿರೋದ್ರಿಂದ ಇವರು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸನ್ನು ಆಧರಿಸಿದೆ. ನೋಡಿ, ಯಾವ ರಾಜ್ಯ ಸರ್ಕಾರದಲ್ಲಿ ಉತ್ತಮವಾದಂತಹ ಮುಖ್ಯಮಂತ್ರಿ ನೇಮಕ ಆಗಿರ್ತಾನೋ ಆ ರಾಜ್ಯ ಸರ್ಕಾರದ ಯಶಸ್ಸು ಮೇಲೋಗ್ತದೆ. ಅವನ ಕೆಲಸದ ಆಧಾರದ ಮೇಲೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಹಾಗಾಗಿ ಆ ಸರ್ಕಾರದ ಯಶಸ್ಸಾಗಿರಲಿ ಅವನತಿ ಆಗಿರಲಿ ಇವರ ಒಂದು ಅಧಿಕಾರದ ಕೆಲಸ ಕಾರ್ಯಗಳ ಒಂದು ಮಾಡುವಂತಹ ಒಂದು ಇದರ ಆಧಾರದ ಮೇಲೆ ನಿಂತಿರ್ತದೆ ಅನ್ನುವಂಥದ್ದು ಕೂಡ. ಓಕೆ, ಯಾವ ರೀತಿ ಕೆಲಸ ಮಾಡ್ತಾರೆ ಆ ರೀತಿ ಅಭಿವೃದ್ಧಿ ಆಗ್ತದೆ. ಕೆಲಸ ಸರಿಯಾಗಿ ಮಾಡದೆ ಹೋದರೆ ಅವನತಿ ಆಗ್ತಾ ಹೋಗುತ್ತೆ, ಸರ್ಕಾರದ ಒಂದು ಕುಂಠಿತ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಅನ್ನುವಂಥದ್ದು ಕೂಡ. ಹಾಗಾಗಿ ಅದನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ಇವರ ನೇತೃತ್ವದಲ್ಲಿ ಬಹುತೇಕ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು. ಆಮೇಲೆ ಇವರು ಮಂತ್ರಿಮಂಡಲದ ಶಾಸಕಾಂಗದ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ. ನೋಡಿ, ಶಾಸಕಾಂಗದ ನಾಯಕರು ಇವರೇ ಆಗಿರ್ತಾರೆ. ಯಾಕೆಂದರೆ ಶಾಸಕಾಂಗದ ಎಲ್ಲ ಕೆಲಸ ಕಾರ್ಯಗಳು ಬಹುತೇಕವಾಗಿ ಇವರ ನೇತೃತ್ವದಲ್ಲಿ ನಡೀತದೆ. ಮಂತ್ರಿಮಂಡಲದ ಮುಖ್ಯಸ್ಥರು ಇವರೇ ಆಗಿರ್ತಾರೆ. ಆಮೇಲೆ ಬಹುಮತ ಪಡೆದ ಪಕ್ಷದ ನಾಯಕರು ಕೂಡ ಇವರಾಗಿರ್ತಾರೆ. ಉದಾಹರಣೆ, ಫಾರ್ ಎಕ್ಸಾಂಪಲ್, ಈ ನಮ್ಮ ಕರ್ನಾಟಕದಲ್ಲಿ ಈಗ BJP ಇದೆ, ಅದರ ಒಂದು ಪ್ರಮುಖ ನಾಯಕ ಯಡಿಯೂರಪ್ಪನವರು. ಸೊ ಆ ರೀತಿಯಾಗಿ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಮುಖ್ಯಮಂತ್ರಿಯಾಗುವವರು ರಾಜ್ಯ ಶಾಸಕಾಂಗದ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಹೊಂದಿರಬೇಕು. ಅದು ವಿಧಾನ ಪರಿಷತ್ ಅಥವಾ ವಿಧಾನಸಭೆ, ಇದರ ಸದನದ ಸದಸ್ಯತ್ವವನ್ನು ಪಡ್ಕೊಂಡಿರಬೇಕು ಈ ಮುಖ್ಯಮಂತ್ರಿ ಆಗಬೇಕು ಅಂದರೆ. ಇಲ್ಲ ಅಂದರೆ ಆಗ್ಲಿಕ್ಕೆ ಬರಲ್ಲ. ಒಂದು ಪಕ್ಷ ನೋಡಿ, ಸದನದ ಸದಸ್ಯರಲ್ಲದವರು ಮುಖ್ಯಮಂತ್ರಿಗಳಾಗ್ಬೋದು. ಯಾವಾಗ ಅಂತಂದರೆ ಅವರಿಗೆ 6 ತಿಂಗಳು ಟೈಮ್ ಇರ್ತದೆ. ಅದರ ಒಳಗಾಗಿ ಅವರು ಯಾವುದಾದ್ರೂ ಒಂದು ಸದಸ್ಯತ್ವವನ್ನು ಮತ್ತೆ ಪಡ್ಕೊಳ್ಳೇಬೇಕು. ಪಡ್ಕೊಳ್ಳೋಕ್ಕಾಗದೆ ಅಂದರೆ ಮತ್ತೆ ಅವ್ರನ್ನ ಕ್ಯಾನ್ಸಲ್ ಮಾಡ್ತಾರೆ, ಬೇರೆಯವ್ರನ್ನ ಮಾಡ್ತಾರೆ. ಓಕೆ, ಪಡ್ಕೊಳ್ಳೇಬೇಕಾಗತ್ತೆ. ಒಟ್ಟು ಒಂದು ಸದನದ ಸದಸ್ಯತ್ವ ಪಡೆದಿರಲೇಬೇಕಾಗುತ್ತೆ. ಸೊ ಮುಖ್ಯಮಂತ್ರಿಯವರ ಅಧಿಕಾರ ಕಾರ್ಯಗಳು ನೋಡ್ತಾ ಹೋಗೋಣ. ಸಚಿವರುಗಳ ಪಟ್ಟಿ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸು ಮಾಡಬೇಕು. ಇಂತಿಂಥವ್ರಿಗಿಂತ ಪೋಸ್ಟ್ ಅಂತೇಳಿ ಇವರೇ ಫಸ್ಟ್ ಏನು ಮಾಡಬೇಕು, ನಿಗದಿಪಡಿಸಿ ವಿಚಾರವನ್ನು ಮಾಡಿ ಇಂಥವರಿಗೆ ಪೋಸ್ಟನ್ನು ಹಂಚಿ ಅಂತೇಳಿ ರಾಜ್ಯಪಾಲರಿಗೆ ಒಂದು ಶಿಫಾರಸು ಮಾಡ್ತಾರೆ. ಇವರು ಸಲಹೆ ಕೊಡ್ತಾರೆ. ಸಚಿವರುಗಳಿಗೆ ಖಾತೆಗಳನ್ನು ಹಂಚುವುದು ಮತ್ತು ಬದಲಾಯಿಸುವಂತೆ ಶಿಫಾರಸನ್ನು ಕೂಡ ಇವರು ಮಾಡ್ತಾರೆ. ಇವರಿಗೆ ಬೇಡ, ಇಂಥ ಪೋಸ್ಟ್ ಇವ್ರಿಗೆ ಬೇಡ, ಇವ್ರಿಗೆ ಕೊಡ್ರಿ ಅಂತಂದು ಶಿಫಾರಸನ್ನು ಕೂಡ ಮಾಡ್ಬೋದು ರಾಜ್ಯಪಾಲರಿಗೆ. ಆಮೇಲೆ ಸರ್ಕಾರಕ್ಕೆ ನಿಷ್ಠೆ ಹೊಂದಿರದ, ಮಂತ್ರಿಮಂಡಲದ ವಿರುದ್ಧ ವರ್ತಿಸುವ, ಕ್ರಿಮಿನಲ್ ಅಪರಾಧ ಹೊಂದಿರುವವನ್ನ ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಏನಾದರೂ ಸರಿಯಾಗಿ ಕೆಲಸ ಮಾಡದೇ ಇದ್ದವರು, ಏನಾರು ತೊಂದರೆ ಕೇಸ್ಗಳು ಏನಾರು ಕೇಸ್ ಆದರೆ ಯಾರ್ಯಾರು ಪೋಸ್ಟ್ ಕೊಟ್ಟಿರ್ತಾರೆ ಅವ್ರೇನಾರು ಸರಿಯಾಗಿ ನಿಭಾಯಿಸದೆ ಹೋದರೆ, ಅವ್ರ ಮೇಲೆ ಕೇಸ್ ಇದ್ದರೆ ಅವ್ರನ್ನ ಅಲ್ಲಿಂದ ಪೋಸ್ಟಿಂದ ವಜಾ ಮಾಡ್ತಕ್ಕಂಥ ಅಧಿಕಾರವೂ ಕೂಡ ಮುಖ್ಯಮಂತ್ರಿಯವರಿಗೆ ಇದೆ. ಅದು ರಾಜ್ಯಪಾಲರ ಮೂಲಕ ಮಾಡಿಸ್ತಾರೆ, ಮುಖ್ಯಮಂತ್ರಿ ಸಲಹೆ ಕೊಟ್ಬಿಟ್ಟು. ಸರ್ಕಾರದ ಮುಖ್ಯಸ್ಥರು ಕೂಡ ಇವರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕೆಂದರೆ ಉದಾಹರಣೆ ಒಳ್ಳೆಯ ಕೆಲಸ ಕಾರ್ಯಗಳು, ಆಮೇಲೆ ಜನರಿಗೆ ಒಂದು ಉತ್ತಮ ಕೆಲಸ ಕಾರ್ಯಗಳು, ಅಭಿವೃದ್ಧಿ, ಸಹಾಯ ಹಸ್ತ, ಸರ್ಕಾರದ ಏಳಿಗೆ, ಈ ಥರದ ಅನೇಕ ಕೆಲಸಗಳಲ್ಲಿ ಇವರ ಒಂದು ಪಾತ್ರ ಮುಖ್ಯ ಆಗುತ್ತೆ. ಉದಾಹರಣೆ, ಫಾರ್ ಎಕ್ಸಾಂಪಲ್, ಈ ಸಿದ್ದರಾಮಯ್ಯ ಅನ್ನಭಾಗ್ಯ ಅಂತ ತಂದರು, ಸೈಕಲ್ ವಿತರಣೆಗಳನ್ನು ಕೊಟ್ಟರು, ಸೈಕಲ್ ವಿತರಣೆ ಮಾಡಿದ್ರು. ಇದರ ನಾನಾ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವರು ಮಾಡುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸ್ತಾರೆ. ಆಮೇಲೆ ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸಿ ಸಭೆ ಕರೆಯುವ ಮತ್ತು ಮುಂದೂಡುವ ಅಧಿಕಾರವೂ ಕೂಡ ಸಂಪೂರ್ಣವಾಗಿ ಇವರ ಮೇಲೆ ಇರ್ತದೆ. ಆ ಕೆಲಸವನ್ನು ಕೂಡ ಮಾಡ್ತಾರೆ. ವಿವಿಧ ಇಲಾಖೆಗಳ ಕಾರ್ಯದಕ್ಷತೆ ಪರಿಶೀಲಿಸಿ ಅವುಗಳ ನಡುವೆ ಹೊಂದಾಣಿಕೆ ಮೂಡಿಸುವಂಥ ಕಾರ್ಯ ಮಾಡ್ತಾರೆ. ಉದಾಹರಣೆ, ನಮಗೆ ಕೆಳಗಿನ ಒಂದು ಸಂಪುಟದ ಸದಸ್ಯರಿಗೆ, ಮುಖ್ಯಮಂತ್ರಿಗಳ ಸಂಪುಟ ಸದಸ್ಯರಿಗೆ ಒಂದೊಂದು ಅಧಿಕಾರಗಳನ್ನು ಕೊಟ್ಟಿರ್ತಾರೆ. ಅವ್ರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರೋ ಇಲ್ವೋ, ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಕೊಳ್ತಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮೂಲಕ ಕೆಲಸವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಯಾಕೆಂದ್ರೆ ಅವ್ರು ಮಾಡಿದ್ರೆ ಇವರಿಗೂ ಲಾಭ, ಇವರಿಗೆ ಹೆಸರು ಬರ್ತದೆ. ಹಾಗಾಗಿ ಆಮೇಲೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಉದಾಹರಣೆ, ಯಾರ ಕೆಲಸ ಕಾರ್ಯಗಳು ಸರಿಯಾಗಿ ಮಾಡದೇ ಇದ್ದರೆ, ಮಂತ್ರಿಮಂಡಲ ಸರಿಯಾಗಿ ವರ್ತನೆ ಮಾಡದೇ ಇದ್ದೆ ಅಂಥ ಸಂದರ್ಭದಲ್ಲಿ ಸಭೆಯನ್ನು ವಿಸರ್ಜನೆ ಮಾಡುವಂಥ, ಆಮೇಲೆ ಏನು ಕಾರ್ಯಕಲಾಪಗಳು ಸಭೆಗಳು ಏನಾರು ಸರಿಯಾಗಿ ನಡೀದೇ ಹೋದರೆ ಅಂಥವನ್ನು ವಿಸರ್ಜನೆ ಮಾಡಲಿಕ್ಕೆ ರಾಜ್ಯಪಾಲರು ಇವರು ಕೂಡ ಸಲಹೆಯನ್ನು ಮಾಡಬಹುದು. ಓಕೆ, ಅಂಥ ಕೆಲಸ ಇವ್ರಿಗೆ ಅಂಥ ಅಧಿಕಾರವೂ ಇದೆ. ಆಮೇಲೆ ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ
ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಸಚಿವ ಸಂಪುಟ ಅಂದರೆ ಕೆಲಸ ಮಾಡ್ತಕ್ಕಂಥ ಒಂದು ಮಂತ್ರಿಮಂಡಲ ಇನ್ನುಳಿದ ಸದಸ್ಯರುಗಳು ಮತ್ತು ರಾಜ್ಯಪಾಲರು ಇವ್ರ ನಡುವೆ ಒಂದು ಸೇತುವೆಯಾಗಿ ಕೊಂಡಿಯಾಗಿ ಕೆಲಸವನ್ನು ಅವರು ಮಾಡ್ತಾರೆ. ಅವರಿಬ್ಬರ ನಡುವೆ ವಿಶ್ವಾಸ ಮೂಡಿಸುವಂತೆ ಕೊಂಡಿಯಾಗಿ ಕೆಲಸವನ್ನು ನಿಭಾಯಿಸ್ತಾರೆ. ರಾಜ್ಯಪಾಲರಿಗೆ ಸಲಹೆಗಾರನ ಕೂಡ ಇವರೇ ಆಗಿರ್ತಾರೆ. ಬಹುತೇಕವಾಗಿ ಎಲ್ಲ ಕೆಲಸ ಕಾರ್ಯಗಳು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಆಮೇಲೆ ವಿವಿಧ ಹುದ್ದೆಗಳ ನೇಮಕಾತಿಗೆ ತಮ್ಮ ಶಿಫಾರಸನ್ನು ಮಾಡ್ತಾರೆ. ಉದಾಹರಣೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು, ಮಗದೊಂದು ಈ ಥರದ ನಾನಾ ಒಂದು ನೇಮಕಾತಿ ತೆಗೆದುಕೊಳ್ಳೋದಕ್ಕೆ ಇವರು ರಾಜ್ಯಪಾಲರಿಗೂ ಕೂಡ ಶಿಫಾರಸನ್ನು ಮಾಡ್ಬೋದು. ಇದರ ಅವಶ್ಯಕತೆ ಇದೆ, ಇವರು ನೇಮಕ ಮಾಡಿಕೊಳ್ಳಿ ಅಂತೇಳಿ ಶಿಫಾರಸನ್ನು ಕೂಡ ಮಾಡ್ಬೋದಾಗ್ತದೆ. ಓಕೆ, ಸೊ ಇಷ್ಟು ಪ್ರಮುಖ ಕೆಲಸ ಕಾರ್ಯಗಳನ್ನು ನಾವು ಈ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾವು ಮಕ್ಕಳೇ ಗಮನಿಸ್ಬೋದಾಗ್ತದೆ. ಸೊ ಇಷ್ಟು ಈ ಒಂದು ಪಾಠದಲ್ಲಿ ನಾವು ಒಟ್ಟಾರೆ ರಾಜ್ಯ ಸರ್ಕಾರ, ಅದರ ವಿಧಾನಸಭೆ, ವಿಧಾನ ಪರಿಷತ್, ಅದರ ರಾಜ್ಯ ಕಾರ್ಯಾಂಗದ ಕೆಲಸಗಳು, ಆಮೇಲೆ ರಾಜ್ಯಪಾಲರು ಮತ್ತು ಅವರ ಒಂದು ಅಧಿಕಾರಾವಧಿ, ಅವರ ಕೆಲಸ ಕಾರ್ಯಗಳು ಮತ್ತು ಮಂತ್ರಿಮಂಡಲ, ಆಮೇಲೆ ಮಂತ್ರಿಗಳು, ಅವರ ಅಧಿಕಾರಿ ಕೆಲಸಗಳು, ಅವರ ಒಂದು ಅರ್ಹತೆಗಳು, ಈ ಥರದ ನಾನಾ ವಿಚಾರಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಗಮನಿಸಿದ್ದೀವಿ ಮಕ್ಕಳೇ. ಸೊ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾನು ಮನೆ ಕೆಲಸಕ್ಕೆ ಕೊಡ್ತೇನೆ, ಅದನ್ನ ನೀವು ದಯಮಾಡಿ ಬರ್ಕೊಂಬರ್ಬೇಕು. ಎಲ್ಲರೂ ಕೂಡ ರಾಜ್ಯಪಾಲರ ಒಂದು ಅಧಿಕಾರ ಕಾರ್ಯಗಳ ಬಗ್ಗೆ ತಿಳಿಸಿ. ಎರಡನೇದು, ಮುಖ್ಯಮಂತ್ರಿಗಳ ಒಂದು ಅರ್ಹತೆಗಳನ್ನು ತಿಳಿಸಿ. ಒಂದಿಷ್ಟು ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ಬರ್ಕೊಂಬರ್ಬೇಕಾಗ್ತದೆ. ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಧನ್ಯವಾದಗಳು ಎಲ್ರಿಗೂ.